ತಥೈವ ಸರ್ವಧರ್ಮಜ್ಞ ಪಿತುರ್ಮಮ ಪಿತಾಮಹ. ನಮ್ಮಪ್ಪನ ತಂದೆ ಅರ್ಥಾತ್ ನಮ್ಮ ಅಜ್ಜ, ಅವನದು ಇದೇ ಪರಿಸ್ಥಿತಿ. ಅವನದು ಹೇಗೆ ಪರಿಸ್ಥಿತಿ ಅಥವಾ ನಮ್ಮ ತಂದೆ ಅಜ್ಜ, ನಮ್ಮ ತಂದೆ ಅಜ್ಜ ಅಂದ್ರೆ ಮುತ್ತಜ್ಜ. ಅವನು ಯಾರು? ಪ್ರತೀಪ ರಾಜ. ಪ್ರತೀಪ ಪೃಥ್ವೀಪಾಲ ತ್ರಿಶುಲೋಕೇಶು ವಿಶ್ಯತಃ, ಭಾರೀ ಉತ್ತಮನಾದಂತಹ ರಾಜ ಪ್ರತೀಪ. ಅವನಿಗೆ 3 ಜನ ಮಕ್ಕಳಾದರು. ತ್ರಯಃ ಪ್ರಜಜ್ಞಿರೇ ಪುತ್ರಾಹ ದೇವಕಲ್ಪಾಹ, ಭಾರೀ ಉತ್ತಮರು. ಒಬ್ಬ ದೇವಾಪಿ, ಇನ್ನೊಬ್ಬ ಬಾಲ್ಹೀಕ, 3ನೇದವ ಶಂತನು. 3 ಜನ. ದೇವಾಪಿಸ್ತು ಮಹಾತೇಜಾಹ ತ್ವಗ್ದೋಷಿ, ತ್ವಗ್ದೋಷಯುಕ್ತ. ಆದ್ದರಿಂದ ವನಂ ಜಗಾಮ, ಅವನ ಕಾಡಿಗೆ ಹೋಗಿಬಿಟ್ಟ. ಧಾರ್ಮಿಕ ಸತ್ಯವಾದಿ, ತಂದೆ ಸಾಯಿ ಸೇವೆ ಮಾಡ್ತಾ ಇದ್ದ, ಅವನು ಕಾಡಿಗೆ ಹೋದ. ಸಂಭಾರಾನ್ ಅಭಿಷೇಕಾರ್ಥಂ ಕಾರಯಾಮಾಸ ಶಾಸ್ತ್ರತಃ. ಆಮೇಲೆ ಬಾಲ್ಹೀಕ, ಆ ಬಾಲ್ಹೀಕನನ್ನ ಪುತ್ರಿಕಾ ಪುತ್ರ ನ್ಯಾಯದಿಂದ ಅವನ ತಾಯಿ ತಂದೆ ಅವನು ಸ್ವೀಕಾರ ಮಾಡಿಬಿಟ್ಟ. ಹಾಗಾಗಿ ಬಾಲ್ಹೀಕ ದೇಶದಲ್ಲೇನೆ ರಾಜನಾಗಿ ಉಳಿದು ಬಿಟ್ಟ ಬಾಲ್ಹೀಕ ರಾಜ. ಇದು ಬಾಲ್ಹೀಕನ ಕಥೆ ಆಯ್ತು. ತ್ವಗ್ದೋಷಯುಕ್ತನಾದದ್ದರಿಂದ, ಚರ್ಮದ ದೋಷ ಇದ್ದದ್ದರಿಂದ, ಚರ್ಮ ರೋಗವಿದ್ದದ್ದರಿಂದಾಗಿ ದೇವಾಪಿ ಉತ್ತಮನಾದ ಹಿರಿಯನಾದ ಅಣ್ಣ ಆಗಿದ್ರೂ ಕೂಡ ಅವನಿಗೆ ರಾಜ್ಯವನ್ನು ಕೊಡದೆ ನಮ್ಮ ಮುತ್ತಜ್ಜ ಪ್ರತೀಪರಾಜ ಕೊನೇ ಮಗನಾದ ನಮ್ಮಪ್ಪನ ಅಪ್ಪನಾಗಿರುವಂತಹ ಶಂತನುವಿಗೆ ರಾಜ್ಯ ಕೊಟ್ಟ. ಅದಕ್ಕಾಗಿ ನಮಗೆ ರಾಜ್ಯ ಬಂತು. ಇಲ್ಲದೆ ಇದ್ರೆ ಆ ದೇವಾಪಿಯ ವಂಶಕ್ಕೆ ರಾಜ್ಯ ಹೋಗ್ತಿತ್ತು, ನಮಗೆ ರಾಜ್ಯವೇ ಬರ್ತಿರ್ಲಿಲ್ಲ. ನಮ್ಮ ವಂಶಕ್ಕೆ ರಾಜ್ಯ ಬಂದದ್ದೇ ಬೈ ಚಾನ್ಸ್ ಅಥವಾ ಆನ್ ಮೆರಿಟ್ಸ್. ಶಂತನುವಿನ ಗುಣವನ್ನು ಕಂಡು ಅವನಿಗೆ ರಾಜ್ಯವನ್ನು ಕೊಟ್ಟದ್ದು. ಶಂತನುವಿನ ಗುಣವನ್ನು ಕಂಡು ರಾಜ್ಯವನ್ನು ಕೊಟ್ಟದ್ದು. ಶಂತನು ಹಿರಿಯಣ್ಣ ಅಲ್ಲ. ಅಂದ್ರೆ 2 ದೃಷ್ಟಾಂತಗಳಾಯ್ತು. ಏನು? ಪೂರ್ವಿಗೆ ಕೊನೆ 5ನೇ ತಮ್ಮನಿಗೆ ರಾಜ್ಯ ಸಿಕ್ಕಿತು, ಹಿರಿಯ ಅಣ್ಣ ಯದುವಿಗೆ ತುರ್ವಸುವಿಗೆ ಯಾರಿಗೆ ಸಿಗಲಿಲ್ಲ. ಇದು 1ನೇ ದೃಷ್ಟಾಂತ. 2ನೇದಾಗಿ ದೇವಾಪಿ ಮತ್ತು ಬಾಲ್ಹೀಕರಿಗೆ ರಾಜ್ಯ ಸಿಗದೆ ಶಂತನು ಗುಣಜ್ಯೇಷ್ಠ ಶಂತನು. ಶ್ರೀಮದಾಚಾರ್ಯ ಇದೆಲ್ಲ ಅಂಶವನ್ನ ಆ ಒಂದು ಶಬ್ದದಲ್ಲಿ ನಮಗೆ ತಿಳಿಸ್ತಾರೆ. ಗುಣಜ್ಯೇಷ್ಠ ಶಂತನು, ಅವನಿಗೆ ರಾಜ್ಯ ಸಿಕ್ಕಿತ್ತು ಅವನಿಗೆ. ಇದನ್ನು ನಾವು ನೋಡಿದಾಗ ಏನ್ ತಿಳಿತದೆ ಅಂತಂದ್ರೆ, ಸಂಭಾರಾನ್ ಅಭಿಷೇಕಾರ್ಥಂ ಕಾರಯಾಮಾಸ ಶಾಸ್ತ್ರತಃ ಸರ್ವೇ ನಿಮಾರಯಾಮಾಸು ದೇವಾಪೇಹೇ ಅಭಿಷೇಚನಂ. ದೇವಾಪಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಮಧ್ಯದಲ್ಲಿ ಪ್ರತೀಪ ಹೊರಟ್ರೆ ಆಗ ಎಲ್ಲ ಬ್ರಾಹ್ಮಣರು, ವೃದ್ಧರು, ಪೌರರು, ಜಾನಪದರು ಪ್ರತಿಯೊಬ್ಬರೂ ಕೂಡ ಬೇಡ ಅಂತ ಹೇಳಿದರು. ಸರ್ವಥಾ ಸಾಧ್ಯವಿಲ್ಲ. ಆಗ ಆ ಅಭಿಷೇಕ ನಿವಾರಣಂ ಶುತ್ವ ಅಶ್ರುಕಂಠೋ ಭವದ್ರಾಜ ಪರಿಯಶಾತ್ಮಜಂ. ಮಗನಿಗಾಗಿ ಬಹಳ ದುಃಖಪಟ್ಟ ಪ್ರತೀಪರಾಜ. ದುಃಖಪಟ್ಟು ಏವಂ ವದಾನ್ಯೋ ಧರ್ಮಜ್ಞ ಸತ್ಯಸಂಧಶ್ಚ ಸೋಭವತ್ ಪ್ರಿಯ ಪ್ರಜಾನಾಮಪಿತ ಸಂಸ್ತ ತ್ವಗ್ದೋಷೇಣ ಪ್ರದೂಷಿತ ಹೀನಾಂಗಂ ಪೃಥಿವೀಪಾಲಂ ನಾಭಿನಂದಂತಿ ದೇವತಾ. ಹೀನಾಂಗನಾಗಿದ್ರೆ, ಅಂಗವಿಕಲನಾಗಿದ್ರೆ, ಒಂದೇನಾದರೂ ನ್ಯೂನತೆ ಇದ್ರೆ ಅವನ ರಾಜನಾಗಲಿಕ್ಕೆ ಯೋಗ್ಯನಲ್ಲ ಅಂತನ್ನುವ ನಿರ್ಣಯವನ್ನು ಕೈಕೊಂಡು ಅವನನ್ನು ಬಿಟ್ಟುಬಿಟ್ರು. ಇತಿ ಕೃತ್ವಾ ನೃಪಶ್ರೇಷ್ಠಂ ಪ್ರತ್ಯಷೇಧನ್ ದ್ವಿಜರ್ಷಭಾಃ ತತಃ ಪ್ರವ್ಯಥಿತಾಂಗೋಸೌ ಪುತ್ರಶೋಕ ಸಮನ್ವಿತಃ ಮಮಾರತಂ ಮೃತಂ ದೃಷ್ಟ್ವಾ ದೇವಾಪಿ ಸಂಶಿತೋ ವನಂ. ದೇವಾಪಿ ಮತ್ತೆ ಇದು ಆದ ಬಾಲ್ಹೀಕ ತನ್ನ ಸೋದರ ಮಾಮನ ಮನೆಗೆ ಹೋಗಿಬಿಟ್ಟ. ಬಾಲ್ಹೀಕ ದೇಶಕ್ಕೆ ರಾಜನಾದ. ಬಾಲ್ಹೀಕೇನ ತ್ವನುಜ್ಞಾತಃ ಶಂತನುರ್ ಲೋಕ ವಿಶ್ರುತಃ ತಥೈವ ಅಹಂ ಮತಿಮತ ಪರಿಚಿಂತೇಹ ಪಾಂಡುನಾ. ಹಾಗೆ ವಿಚಾರ ಮಾಡಿದರೆ ನಾನು ಕುರುಡ. ತ್ವಗ್ದೋಷ ಇದ್ರೆ ಚರ್ಮಕ್ಕೆ ಮಾತ್ರ ದೋಷ ಇರ್ತದೆ. ಜನರನ್ನಂತೂ ಸರಿಯಾಗಿ ನೋಡ್ಲಿಕ್ಕಾಗತ್ತೋ, ಸರಿಯಾಗಿ ತಿಳ್ಕೊಳ್ಳಿಕ್ಕಾಗತ್ತೋ, ಯುದ್ಧ ಆಡ್ಲಿಕ್ಕೆ ಚೆನ್ನಾಗಿ ಬರುತ್ತೋ, ಯಜ್ಞಯಾಗಾದಿಗಳನ್ನು ಮಾಡ್ಲಿಕ್ಕೆ ಅಧಿಕಾರ ಇರ್ತದೋ, ಶಾಸ್ತ್ರ ಓದ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಬರ್ತದೆ. ಆದರೆ ತ್ವಗ್ದೋಷ ಇದ್ರೆ ಏನಿಲ್ಲ, ಅದು ಸುಮ್ಮನೆ ಏನೋ ಅಷ್ಟೇ. ಇಂಥ ತ್ವಗ್ದೋಷ ಇದ್ದವನಿಗೆ ರಾಜ್ಯವನ್ನು ಕೊಡಲಿಲ್ಲ. ಇನ್ನು ಕಣ್ಣಿಲ್ದೆ ಅಂತ ನನಗೆ ನೀನು ಸರ್ವಥಾ ಅಯೋಗ್ಯ ಅಂತ ಸುಲಭವಾಗಿ ಕಿತ್ತಾಕಿರಬಹುದಾಗಿತ್ತು. ಆದರೆ ಪಾಂಡುರಾಜ ಏನೋ ಪ್ರೀತಿಯಿಂದ, ದಯೆಯಿಂದ, ಗೌರವದಿಂದ ನನಗೆ ರಾಜ್ಯ ಕೊಟ್ಟ. ಈ ಕೊಟ್ಟ ರಾಜ್ಯವನ್ನ ಇದೇನು ಅಟ್ ಈಸ್ ಮರ್ಸಿ ನಾನು ಪಡೆದದ್ದು. ಇಂಥ ಈ ರಾಜ್ಯವನ್ನ ಚೆನ್ನಾಗಿ ನಡೆಸಿಕೊಂಡು ಬಂದು ಕೊನೆಗೆ ಅವರಿಗೆ ಆಸ್ ಎ ಟ್ರಸ್ಟಿ ನಾನು ಅವರಿಗೆ ರಾಜ್ಯವನ್ನು ಕೊಟ್ಟು ಬಿಟ್ಟರೆ ನನ್ನ ಕೆಲಸ ಮುಗಿಯುತ್ತೆ. ಆದ್ದರಿಂದ ಪಾಂಡವರಿಗೆ ರಾಜ್ಯವನ್ನು ಕೊಡುವುದು ಈಗ ಅತ್ಯಂತ ಸುಸಂಗತವಾದ ಕೆಲಸ. ಅದನ್ನು ಬಿಟ್ಟು ಇನ್ಯಾವ ಕೆಲಸವೂ ನಾವು ಮಾಡತಕ್ಕದ್ದಲ್ಲ. ಜ್ಯೇಷ್ಠ ಪ್ರಭ್ರಂಶಿತೋ ರಾಜ್ಯಾತ್ ಹೀನಾಂಗ ಇತಿ ಭಾರತ ಪಾಂಡುಸ್ತು ರಾಜ್ಯಂ ಸಂಪ್ರಾಪ್ತ ಕನೀಯಾನಪಿ ಸನ್ನೃಪಃ. ಕೊನೆಯವನಾಗಿದ್ದರೂ ಅಥವಾ ತಮ್ಮನಾಗಿದ್ದರೂ ಕೂಡ ಪಾಂಡುವಿಗೆ ರಾಜ್ಯ ಸಿಕ್ತು. ವಿನಾಶೇ ತಸ್ಯ ಪುತ್ರಾಣಾಂ ಇದಂ ರಾಜ್ಯ ಮರಿಂದವ ಮಯ್ಯಭಾಗಿನಿ ರಾಜ್ಯಾಯ ಕಥಂ ತ್ವಂ ರಾಜ್ಯಮಿಚ್ಛಸಿ. ನಾನು
ಭಾಗಿಯಲ್ಲ, ರಾಜ್ಯದ ಭಾಗಿಯಲ್ಲ, ರಾಜ್ಯವನ್ನು ಭೋಗಿಸುವ ಭಾಗ್ಯವುಳ್ಳವನಲ್ಲ ನಾನು. ಆದ್ದರಿಂದ ನನ್ನಲ್ಲಿ ರಾಜ್ಯ ಸಿಗಲಿ ಅಂತ ಹೇಳಿ ಅಪೇಕ್ಷಿಸಿ ನನ್ನಿಂದ ನಿನಗೆ ರಾಜ್ಯ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದ್ದೀಯೋ, ಇದು ಸರಿಯಲ್ಲ. ಅರಾಜಪುತ್ರೋ ಹ್ಯಸ್ವಾಮಿ ಪರಸ್ವಂ ಹರ್ತುಮಿಚ್ಛಸಿ. ನಾನು ರಾಜನೇ ಅಲ್ಲ, ನೀನು ರಾಜಪುತ್ರನಲ್ಲ. ಇನ್ನೂ ಇದಕ್ಕೂ ಸ್ಪಷ್ಟವಾಗಿ ಹೇಳಬೇಕಾ? ಧೃತರಾಷ್ಟ್ರನಿಗೆ ಇನ್ನೇನಾದ್ರೂ ಹೇಳಲಿಕ್ಕೆ ಉಂಟ ಶಬ್ದಗಳು? ನಾನು ರಾಜನಲ್ಲ, ನಾನು ರಾಜ್ಯಕ್ಕೆ ಯೋಗ್ಯನಲ್ಲ ಅಂದಮೇಲೆ ಇದು ನನ್ನ ಸ್ವಂತ ಅಲ್ಲ, ಸ್ವಂತ ಆಸ್ತಿ ಅಲ್ಲ, ನನ್ನ ಸ್ವತ್ತಲ್ಲ. ಇದನ್ನ ನನ್ನಿಂದ ನೀನೇನು ಅಪೇಕ್ಷೆ ಮಾಡ್ತಿ? ನಾನು ರಾಜನಲ್ಲ, ನೀನು ರಾಜಪುತ್ರನಲ್ಲ, ನಾನು ಸ್ವಾಮಿಯಲ್ಲ, ಆದ್ರೆ ನೀನೂ ಸ್ವಾಮಿಯಲ್ಲ. ಹಾಗಾಗಿ ಇದು ಪಾಂಡವರ ಹಣ, ಪಾಂಡವರ ರಾಜ್ಯವನ್ನು ನೀನು ಅಪೇಕ್ಷಿಸುವುದು ಅಂತಂದ್ರೆ ಪರಸ್ವಂ ಹರ್ತುಮಿಚ್ಛಸಿ, ಇನ್ನೊಬ್ಬರ ಹಣವನ್ನು ನಾನು ಕಿತ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಂತೆ ಆಗ್ತಾ ಇದೆ. ಆದ್ರಿಂದ ಈ ಕೆಲಸವನ್ನು ಮಾಡಬೇಡ, ಮಹಾ ಪಾಪದ ಕೆಲಸ ಇದು. ಈ ತರಹದ ಕೆಲಸವನ್ನು ನೀನು ಮಾಡುವುದು ತಪ್ಪು. ಸಸತ್ಯ ಸಂಧಸ್ ತಥಾ ಪ್ರಮತ್ತಃ ಶಾಸ್ತ್ರೇ ಸ್ಥಿತೋ ಬಂಧು ಜನಸ್ಯ ಸಾಧು. ಯುಧಿಷ್ಠಿರ ಹೇಗಿದ್ದಾನೆ? ಹಾಗಾದ್ರೆ ಧರ್ಮರಾಜೇ ಹೇಗಿದ್ದಾನೆ? ನಾನು ಅಯೋಗ್ಯ, ನನ್ನ ಮಗನಾದದ್ದರಿಂದ ನೀನು ಅಯೋಗ್ಯ, ಮುಗಿದೋಯ್ತು. ಆದರೆ ಯಾರಿಗೆ ಕೊಡ್ತೇವೋ ಆ ಯೋಗ್ಯ, ಅವನು ಯೋಗ್ಯನೋ ಅಯೋಗ್ಯನೋ, ಅವನು ನಮ್ಗಿಂತಲೂ ಅಯೋಗ್ಯನಾಗಿದ್ರೆ ಹಾಗಾದ್ರೆ ನಾವೇ ಇಟ್ಕೊಳ್ಳೋದು ಯೋಗ್ಯ, ಒಳ್ಳೇದು. ಧರ್ಮರಾಜ ನಮ್ಗಿಂತಲೂ ಅಯೋಗ್ಯನಾಗಿದ್ರೆ ನಾವು ಅಣ್ಣ ಅಲ್ಲ, ತಮ್ಮ ಅಲ್ಲ, ಕಣ್ಣಿಲ್ಲ, ಇಷ್ಟೇ. ಅವನು ಮಹಾಭ್ರಷ್ಟನಾದ, ಪಾಪಿಷ್ಠನಾದ, ಚಂಡಾಲ, ನೀಚ, ಎಲ್ಲ ಧರ್ಮಲಂಡನಾಗಿದ್ರೆ ಅಂಥವನಿಗೇನು ರಾಜ್ಯ ಕೊಡಬಾರದು. ಅವನು ಹೇಗಿದ್ದಾನೆ ನೋಡು. ಸಸತ್ಯ ಸಂಧ, ಆಡಿದ ಮಾತನ್ನ ಎಂದೆಂದಿಗೂ ಸುಳ್ಳು ಮಾಡುವುದಿಲ್ಲ. ತಥಾ ಅಪ್ರಮತ್ತಃ, ಯಾವಾಗ ಏನು ಮಾಡಬೇಕು ಆ ಕಾರ್ಯವನ್ನು ಎಂದೆಂದಿಗೂ ಮಾಡದೇ ಇರುವುದಿಲ್ಲ. ತಥಾಪ್ರಮತ್ತಃ ಶಾಸ್ತ್ರೇ ಸ್ಥಿತ, ಶಾಸ್ತ್ರದಲ್ಲಿ ನಿಷ್ಣಾತನಾಗಿದ್ದಾನೆ, ಸದೈವ ಶಾಸ್ತ್ರದಲ್ಲಿ ಆಸಕ್ತನಾಗಿದ್ದಾನೆ. ಬಂಧು ಜನಸ್ಯ ಸಾಧು, ಬಾಂಧವರನ್ನ ಪ್ರೀತಿಯಿಂದ ಕಾಣ್ತಾನೆ. ಪ್ರಿಯ ಪ್ರಜಾನಾಂ, ಪ್ರಜೆಗಳಿಗೆಲ್ಲರಿಗೆ ಅತ್ಯಂತ ಪ್ರೀತ್ಯಾಸ್ಪದ. ಸುಹೃತ, ಯಾವಾಗಲೂ ಸುಹೃದಗಳೇ ಅನಿಮಿತ್ತ ಉಪಕಾರವನ್ನು ಮಾಡ್ತಾನೆ. ಅನುಕಂಪಿ, ದಯೆಯನ್ನು ಮಾಡ್ತಾನೆ. ಜಿತೇಂದ್ರಿಯ, ಇಂದ್ರಿಯ ನಿಗ್ರಹವಿದೆ. ಸಾಧು ಜನಸ್ಯ ಭರ್ತ, ಸಜ್ಜನರನ್ನ ಯಾವಾಗಲೂ ಪೋಷಣೆ ಮಾಡ್ತಾನೆ, ದುರ್ಜನರನ್ನ ಪೋಷಣೆ ಮಾಡುವುದಿಲ್ಲ. ಸಜ್ಜನರನ್ನ ಪೋಷಣೆ ಮಾಡುವುದು ಇದು ಒಂದು ದೊಡ್ಡದಾದಂತಹ ದೊಡ್ಡ ಗುಣವೇ. ಯಾಕೆ ಅಂತಂದ್ರೆ ಮನುಷ್ಯ ಸಜ್ಜನರನ್ನ ಪೋಷಣೆ ಮಾಡಿದರೆ ಆ ಸಜ್ಜನರು ನಮ್ಮಲ್ಲಿ ದೋಷಗಳನ್ನು ಹುಡುಕ್ತಾರೆ. ಆ ದೋಷಗಳನ್ನು ಎತ್ತಿ ತೋರಿಸಿ ಇದು ತಪ್ಪು ಮಾಡ್ತಾ ಇದ್ದಿ, ಹೀಗೆ ಮಾಡಬೇಡ ಅಂತ ಹೇಳ್ತಾನೆ. ಆಗ ನಮಗೆ ಮನಸ್ಸಿಗೆ ನೋವಾಗ್ತದೆ, ಹೌದಲ್ಲ? ಆದ್ದರಿಂದ ನಾವೇನ್ ಮಾಡ್ತೇವೆ? ಆ ಸಜ್ಜನರನ್ನ ದೂರ ಸರಿಸ್ತೇವೆ. ಹಾಗಾದರೆ ದುರ್ಜನರನ್ನ ಹತ್ರ ಇಟ್ಕೋತೀವಿ. ಅದರಿಂದ ಏನಾಗತ್ತೆ? ನಾವು ಮಾಡಿದ್ದ, ಅವರು ದುರ್ಜನರು, ನಾವು ಮಾಡಿದ ದೋಷಗಳನ್ನು ಅವರೇ ಹೇಳ್ತಾರೆ, ನಮಗೆ ಹೇಳೋದಿಲ್ಲ. ಹಾಗಾಗಿ ನಮಗೂ ಅವರಿಗೂ ಸ್ನೇಹ ಬೆಳೀತು. ಆ ಸ್ನೇಹ ಬೆಳೆದು ಬೆಳೆದು ಅವರನ್ನೇ ಪೋಷಣೆ ಮಾಡುವಂತಹ ಸ್ವಭಾವ ನಮ್ದಾಗತ್ತೆ. ಈ ತರಹ ಇದು ಸಾಮಾನ್ಯವಾಗಿ ಮನುಷ್ಯ ಯಾವಾಗಲೂ ಯಾವನೇ ದೋಷಿಯಾಗಿದ್ದಾನೆ ಅಂದರೆ ಅವನು ತನ್ನ ಸುತ್ತಮುತ್ತ ದೋಷಗಳನ್ನೇ, ದುಷ್ಟರನ್ನೇ, ಅಸಾಧುಗಳನ್ನೇ ಇಟ್ಕೋತಾನೆ. ಸಜ್ಜನರನ್ನ ಸುತ್ತ ಇಟ್ಕೊಳ್ಳಿಕ್ಕೆ ತಯಾರಾಗುವುದಿಲ್ಲ. ಕಾರಣವೇನು ಅಂದರೆ ಅವರು ದೋಷಗಳನ್ನು ತೋರಿಸ್ತಾರೆ. ಇದು ಭಯಾನಕವಾದ ವಸ್ತು ಇದು. ಆದ್ದರಿಂದ ಅದನ್ನು ಹೇಳ್ತಾರೆ, ಸಾಧು ಜನಸ್ಯ ಭರ್ತ ಕ್ಷಮಾ ತಿತಿಕ್ಷಾ. ಸಿಟ್ಟಿಗೆ ಬರುವುದೇ ಇಲ್ಲ ಧರ್ಮರಾಜನಿಗೆ, ಸಿಟ್ಟಿಗೆ ಬರುವುದೇ ಇಲ್ಲ. ಕೆಲವರು ಸ್ವಲ್ಪ ಕ್ಯಾಂಡಲ್, ಒಂದು ಸಣ್ಣದಾದಂತಹ ಕ್ಯಾಂಡ್ ಬತ್ತಿ ಹತ್ತಿದ್ರೇನೆ ಭಗ್ಗಂತ ಉರಿದು ಬಿಡ್ತಾರೆ, ಏನಿದೆ. ಇವನಿಗೆ ಎಂಥ ಸೆಂಟಿಗ್ರೇಡ್ ಇದ್ರೂ ಕೂಡ ಏನು ಶಾಂತ ಕೂತಿರ್ತಾನೆ, ಸಿಟ್ಟೇ ಬರುದಿಲ್ಲ. ಕ್ಷಮಾ ತಿತಿಕ್ಷಾ, ಸಹನೆ ಬಹಳ ಇದೆ. ದಮಃ, ಇಂದ್ರಿಯ ನಿಗ್ರಹವಿದೆ. ಆರ್ಜವಂಚ, ರುಜು ಅಂದ್ರೆ ರುಜು, ಸರಳ ಅಂದ್ರೆ ಸರಳ. ಹೀಗೆ ಹೇಳಿದ್ದೀವಿ ಅಂದ್ರೆ ಹಾಗೆ ಆಗಬೇಕು, ಅದರಲ್ಲಿ ಹಿಂದೆ ಮುಂದೆ ಆಗುವುದಿಲ್ಲ, ವ್ಯತ್ಯಾಸ ಮಾಡುವುದಿಲ್ಲ. ಸತ್ಯವ್ರತತ್ವಂ ಶ್ರುತಂ ಅಪ್ರಮಾದ, ಸತ್ಯವಾದ ವ್ರತ, ಶ್ರವಣವನ್ನು ಮಾಡುವುದು ಯಾವಾಗಲೂ ಅವನ ಸ್ವಭಾವ. ಮನುಷ್ಯ ಶ್ರವಣವನ್ನು ಮಾಡ್ತಾ ಇದ್ರೆ, ಇದೊಂದು ಭಾಗವತದಲ್ಲಿ ಹೇಳಿದಂತಹ ದೊಡ್ಡ ಧರ್ಮ ಇದು. ನನ್ನ ಲೆಕ್ಕದಲ್ಲಂತೂ ಎರಡು ದೊಡ್ಡ ಧರ್ಮ. ಒಂದನೇದ್ದು ಮನಸ್ಸು ಬಿಚ್ಚಿರಬೇಕು. ಎರಡನೇದ್ದು ಸಜ್ಜನರ ಸಹವಾಸದಲ್ಲಿ ಶ್ರವಣವನ್ನು ಮಾಡ್ತಾ ಇರು. ಎರಡಿದ್ರೆ ಸಾಕು. ಅವನು ಹೆಂಡ ಕುಡಿತಾ ಇರಲಿ, ಎಂಥ ಪಾಪಿಷ್ಠನೇ ಆಗಿರುತ್ತೆ, ಅವನು ಏನೇ ಮಾಡಲಿ, ಅವನು ಇವತ್ತಿಲ್ಲ ನಾಳೆ ಅವನು ಸುಧಾರಣೆ ಆಗಲೇಬೇಕು. ಅವನಿಗೆ 1 ವರ್ಷವೋ 5 ವರ್ಷವೋ 10 ವರ್ಷವೋ ಆದರೆ ಆಗತ್ತೆ. ಯಾರಿಗೆ ಸಜ್ಜನರ ಸಹವಾಸದಲ್ಲಿ ಶ್ರವಣ ಇಲ್ಲ ಅಥವಾ ಮನಸ್ಸು ತೆರೆದಿಲ್ಲ, ಆ ಮನುಷ್ಯನಿಗೆ ಎಂದೆಂದಿಗೂ ಉದ್ಧಾರ ಆಗುವುದಿಲ್ಲ. ಎರಡೇ.
ಸಜ್ಜನರ ಸಹವಾಸದಲ್ಲಿ ತಾನು ಶ್ರವಣ ಮಾಡ್ತಾ ಇದ್ರೆ ಮನುಷ್ಯನಿಗೆ ಕೆಟ್ಟದ್ದೇನಿದೆ ಅದು ತಾನು ಏನು ದೋಷ ಇದೆ ಅದೆಲ್ಲ ಕನ್ನಡಿ ಮುಂದೆ ಹಿಡಿದಾಗಿರ್ತದೆ. ಎದರಲ್ಲೇ ಕನ್ನಡಿ ಹಿಡಿದು ನಿನ್ನ ದೋಷ ಇಂಥದ್ದು, ನಿನ್ನ ದೋಷ ಇಂಥದ್ದು, ನಿನ್ನ ದೋಷ ಇಂಥದ್ದು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಸ್ವಚ್ಛಂದ. ನಮ್ಮ ಮನೆಯಲ್ಲಿ ನಾವಿರ್ತೇವೆ, ನಿಮ್ಮ ಮನೆಯಲ್ಲಿ ನೀವಿರ್ತೀರಿ, ನಮ್ಮನ್ನು ನೀವು ಬೈತೀರಿ ಮನೆಯಲ್ಲಿ ಕೂತ್ಕೊಂಡು, ಬೈದಾಗ ನಿಮ್ಮನ್ನು ನಾವು ಬೈತೀವಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು. ಸಜ್ಜನರು ಹಾಗಲ್ಲ, ಹಿತೈಷಿಗಳಾಗಿ ಅವರು ಉಪದೇಶ ಮಾಡ್ತಾರೆ. ಹಿತೈಷಿಗಳಾಗಿ ಉಪದೇಶ ಮಾಡಿದಾಗ ಹೌದು ಅಂತ ತೋರ್ತದೆ. ಆದ್ದರಿಂದ ಆ ಸಜ್ಜನಿಕೆಯ ಅಥವಾ ಸಜ್ಜನರ ಉಪದೇಶದ ಪರಿಣಾಮ ಆಗ್ತಿರ್ತದೆ. ಆದ್ದರಿಂದ ಶ್ರವಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು. ಅಪ್ರಮಾದ ಭೂತಾನುಕಂಪ ಅನುಶಾಸನಂಚ ಯುಧಿಷ್ಠಿರೇ ರಾಜಗುಣ ಸಮಸ್ತಾ. ಏನೇನು ರಾಜನಲ್ಲಿ ಗುಣಗಳು ಬೇಕೋ ಆ ಎಲ್ಲ ಗುಣಗಳು ಕೂಡ ಯುಧಿಷ್ಠಿರನಲ್ಲಿ ತುಂಬಿವೆ. ಇಂಥ ಪರಿಪೂರ್ಣ ಮಟ್ಟದಲ್ಲಿವೆಯಲ್ಲ, ಆದ್ದರಿಂದ ಅವನಿಗೆ ರಾಜನಾಗುವುದಕ್ಕೆ ಪ್ರಸಕ್ತಿ, ರಾಜನಾಗದೇ ಇರಲಿಕ್ಕೆ ಪ್ರಸಕ್ತಿಯೇ ಇಲ್ಲ. ಅರಾಜಪುತ್ರ ನೀನು ಮೊದಲನೇದು ರಾಜನ ಮಗನಲ್ಲ, ನಾನು ರಾಜನಾಗಲಿಕ್ಕೆ ಯೋಗ್ಯನಲ್ಲ, ಅಂದಮೇಲೆ ನೀನು ರಾಜಪುತ್ರನಲ್ಲ, ಅರಾಜಪುತ್ರ. ತ್ವಮನಾರ್ಯ ವೃತ್ತ, ಆರ್ಯರ ದೊಡ್ಡ ಮನಸ್ಸಿನ ವೃತ್ತ ಏನಿದೆಯಲ್ಲ ಆ ತರಹದ ವರ್ತನೆ, ಆ ತರಹದ ನಡತೆ ಅದು ನಿನ್ನಲ್ಲಿ ಇಲ್ಲೇ ಇಲ್ಲ. ದೊಡ್ಡ ಲ್ಯಾಕಿಂಗ್, ಬಹಳ ದೊಡ್ಡದಾದಂಥದ್ದು. ಮನುಷ್ಯನ ಮನಸ್ಸು ದೊಡ್ಡದಿರಬೇಕು, ಇದು ಮೊದಲನೇದು. ಅದಾದ ಮೇಲೆ ಎಲ್ಲ ಮಾತುಗಳು ಅದರಲ್ಲಿ ಹಿಡಿಸುತ್ತೆ, ಎಲ್ಲ ಮಾತುಗಳು ಹಿಡಿಸ್ತದೆ. ಅದು ದೊಡ್ಡ ಮನಸ್ಸಿಲ್ಲ ಅಂತ ಆಗಿಬಿಟ್ರೆ ಏನು ಹೇಳಿದ್ದು ಉಪದೇಶವೇ ಆಗಲಿ, ಹಿತವಚನವೇ ಆಗಲಿ, ಪರೋಪಕಾರ ಯಾವ ಗುಣವೂ ಕೂಡ ಅಲ್ಲಿ ಹಿಡಿಸೋದಕ್ಕೆ ಪಾತ್ರತೆನೇ ಇಲ್ಲ. ಅದು ಚಿಕ್ಕದದು ಪಾತ್ರೆ, ಇದು ಒಂದು ಹನಿನೂ ಅದರಲ್ಲಿ ಹಿಡಿಸುವುದಿಲ್ಲ. ಅಂಥ ಪಾತ್ರೆ ತೆಗೆದುಕೊಂಡು ಮಾಡೋದೇ ಅನಾರ್ಯ ವೃತ್ತ. ಆರ್ಯರ ಸ್ವಭಾವ ಏನಿದೆ ಅದು ನಿನ್ನಲ್ಲಿಲ್ಲ. ಅರಾಜಪುತ್ರಸ್ತ್ವ ಅನಾರ್ಯ ವೃತ್ತ. ಕಂಪೇರ್ ಮಾಡ್ತಾ ಇದ್ದಾನೆ ಧರ್ಮರಾಜನ ಜೊತೆಗೆ ದುರ್ಯೋಧನನ. ಯಾರು? ಸ್ವಂತ ಅಪ್ಪ ಧೃತರಾಷ್ಟ್ರ. ಲುಬ್ಧ, ಇದ್ದದ್ದೆಲ್ಲ ನನಗೇ ಇರಲಿ, ಇನ್ನೊಬ್ಬರಿಗೆ ರಾಜ್ಯ ಕೊಡುವುದಿಲ್ಲ, ಯಾರು ತಗೊಳ್ಬಾರದು ಅಂತ ಹೇಳಿ ಲೋಭಿ. ನಿನಗೆ ಲೋಭ ಬಹಳ ಇದೆ. ಬಂಧುಷು ಪಾಪ ಬುದ್ಧಿ, ಬಂಧುಗಳನ್ನು ಕೊಲ್ಲಬೇಕು, ಹೊಡಿಬೇಕು, ಅವರ ನಾಶ ಮಾಡಬೇಕು ಅಂತ ನಿನ್ನ ಬುದ್ಧಿ. ಕ್ರಮಾಗತಂ ರಾಜ್ಯಮಿದಂ ಪರೇಶಾಂ ಹೊತ್ತುಂ ಕಥಂ ಶಕ್ಷ್ಯಸಿ ದುರ್ವಿನೀತ ಅವಿನೀತ ಅಹಂಕಾರಿನಿ. ವಿನಯ ಅಂತ ಅನ್ನೋದೇ ನಿನಗೆ ಗೊತ್ತಿಲ್ಲ. ನೀಚ ಪಾಪಿಷ್ಠ. ಕ್ರಮಾಗತಂ ರಾಜ್ಯಮಿದಂ ಪರೇಶಾಂ, ಅವರ ರಾಜ್ಯವಿದು. ಪಾಂಡುವಿನ ರಾಜ್ಯವಿದು. ಅವನು ನನಗೆ ಅಡುವು ಇಟ್ಟು ಹೋದಂತೆ ಹೋಗಿದ್ದಾನೆ ಅವನಷ್ಟೇ. ತೀರಿಕ್ ಹೋದ, ಮಗನಿಗೆ ಒಪ್ಪಿಸಬೇಕಾಗಿತ್ತು. ಮಗನಿಗೆ ಕಾಲ ಬಂದಿದೆ, ಒಪ್ಪಿಸ್ತೇನೆ ಅಂತ ಹೊರಟೆ. ಕೊಡೋದಿಲ್ಲ, ಕೊಡಬೇಡ, ಕೊಟ್ಟೆ ನಾನು ಸಾಯ್ತೀನಿ ಅಂತಂದು, ಹಾಗಾಗಿ ನಾನು ಸುಮ್ಮನಾದೆ. ಈಗ ಅವರು ಬಂದಿದ್ದಾರೆ, ಅವರಿಗೆ ತಕ್ಕದಾದದ್ದು ಈ ರಾಜ್ಯವನ್ನು ಕೊಟ್ಟು ಅವರಿಗೆ ಸಂತೋಷಗೊಳಿಸಿ ನಾನು ಪಾಂಡುವಿನ ಋಣವನ್ನು ತೀರಿಸ್ಬೇಕು ನಾನೀಗ. ಅದು ನನ್ನ ಕೆಲಸ. ಕ್ರಮಾಗತಂ ರಾಜ್ಯಮಿದಂ ಪರೇಶಾಂ ಹರ್ತುಂ ಕಥಂ ಶಕ್ಷ್ಯಸಿ ದುರ್ವಿನೀತ ಪ್ರಯಚ್ಛ ರಾಜ್ಯಾರ್ಥಮಪೇತ ಮೋಹ. ಏನು ಮೋಹ ಇಟ್ಕೋಬೇಡ, ಮನಸ್ಸಿನಲ್ಲಿ ಏನೂ ಮೋಹ ಬೇಡ. ಪೂರ್ಣ ರಾಜ್ಯವನ್ನು ಕೊಟ್ಟುಬಿಡು, ನಿಶ್ಚಿಂತವಾಗಿರ್ತೀಯ ನೀನು. ಸವಾಹನಂ ತಂ ಸಪರಿಚ್ಛದಂಚ ತಥೋಪಶೇಷಂ ತವ ಜೀವಿತಸ್ಯ ಸಹಾನುಜಸ್ಯೈವ ಭವೇನ್ ನರೇಂದ್ರ. ಸುಖವಾಗಿ ನೀನು ಇರ್ತಿ, ಏನು ಚಿಂತೆ ಇಲ್ಲ. ಧರ್ಮರಾಜ ನಿನ್ನ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ, ನಿನ್ನನ್ನು ಒಳ್ಳೆ ಸಂಪತ್ತಿಯಲ್ಲಿ ಮೆರೆಸ್ತಾನೆ, ಅದಕ್ಕೇನು ಚಿಂತೆ ಬೇಡ. ಭಗವಾನು ವಾಚ ಏವ ಮುಕ್ತೇತು ಭೀಷ್ಮೇಣ ದ್ರೋಣೇನ ವಿದುರೇಣ ಚ ಗಾಂಧಾರ್ಯ ಧೃತರಾಷ್ಟ್ರೇಣ. ಯಾರ್ಯಾರು ಹೇಳಬೇಕಾಗಿತ್ತು? ಭೀಷ್ಮ, ಎರಡನೇದವರು ದ್ರೋಣ, ಮೂರನೇದವರು ವಿದುರ, 4 ಗಾಂಧಾರಿ, 5 ಧೃತರಾಷ್ಟ್ರ. ಗಾಂಧಾರಿ ಎಂದೆಂದಿಗೂ ದುರ್ಯೋಧನನ ಪಕ್ಷ ವಹಿಸಿದ್ದಲ್ಲ, ಆದ್ದರಿಂದ ಅವಳು ವಿರುದ್ಧವಾಗಿ ಮಾತಾಡಿದ್ದು ಸರಿ. ಆದರೆ ಧೃತರಾಷ್ಟ್ರ ಮಾತ್ರ ಹಾಗಲ್ಲ, ಯಾವಾಗಲೂ ದುರ್ಯೋಧನನ ಪಕ್ಷವನ್ನು ವಹಿಸಿಯೇ ಮಾತಾಡಿದವ. ಅವನೂ ಈಗ ತಿರುಗಿ ಬಿದ್ದಾನೆ, ಅವನೂ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಅವಧೂಯ ಉತ್ಥಿತೋ ಮಂದಃ ಕ್ರೋಧ ಸಂರಕ್ತ ಲೋಚನಃ ಅನ್ವದ್ರವಂತ ತಂ ಪಶ್ಚಾತ್ ರಾಜಾನಸ್ತ್ಯಕ್ತ ಜೀವಿತಾ. ಇಷ್ಟಾಗಿದ್ರೂ ಕೂಡ ಮಂದಃ ನೈವ ಅನ್ವಬುದ್ಧತ, ತಿಳ್ಕೊಳ್ಳಿಕ್ಕೆ ತಯಾರೇ ಆಗಲಿಲ್ಲ. ಮೂರ್ಖ, ಅವಿವೇಕಿ. ಅವನು ಝಾಡಿಸಿ ಎದ್ದ. ಅವಧೂಯ, ತನ್ನ ಮೈ ಮೇಲಿನ ಉತ್ತರೀಯವನ್ನು ಝಾಡಿಸಿ ಎದ್ದ, ಹೊರಟೆ ಹೋದ. ಏನು ಹೇಳ್ತಾರೆ ಇವರೆಲ್ಲ ಉಪದೇಶ ಮುದುಕರು, ಇವರಿಗೇನು ಬುದ್ಧಿ ಇದೆ ಅಂತ ಝಾಡಿಸಿ ಎದ್ದ, ಹೊರಗೊರಟ. ಮಂದ ಕ್ರೋಧ ಸಂರಕ್ತ ಲೋಚನ ಅನ್ವದ್ರವಂತ ತಂ ಪಶ್ಚಾತ್ ರಾಜಾನಸ್ತ್ಯಕ್ತ ಜೀವಿತಾ. ಅವನ ಬೆನ್ನತ್ತಿ ಎಲ್ಲ ರಾಜರು ಹೋದರು, ಎಲ್ಲ ತಮ್ಮಂದರು, ಎಲ್ಲ ರಾಜರು ಹೊರಟು ಹೋದರು.
ಆಜ್ಞಾಪಯಚ್ಚ ರಾಜ್ಞಸ್ತಾನ್ ಪಾರ್ಥಿವಾನ್ ನಷ್ಟಚೇತಸಃ ಪ್ರಯಾತವೈ ಕುರುಕ್ಷೇತ್ರಂ ಪುಷ್ಯೋದ್ಯೇತಿ ಪುನಃ ಪುನಃ. ಇವತ್ತು ಪುಷ್ಯ ನಕ್ಷತ್ರ, ಯುದ್ಧವಾಡ್ಲಿಕ್ಕೆ ಹೋಗೋಣ, ನಡೀರಿ ಹೋಗೋಣ, ನಡೀರಿ. ಪುಷ್ಯ ನಕ್ಷತ್ರ ಇವತ್ತೇ ಶುರುವಾಗಲಿ ಯುದ್ಧ. ತತಸ್ತೆ ಪೃಥಿವೀಪಾಲಾಹ ಪ್ರಯಯೋಸ್ಸಹ ಸೈನಿಕಾಃ ಭೀಷ್ಮಂ ಸೇನಾಪತಿಂ ಕೃತ್ವಾ ಸಂಹೃಷ್ಟಾಃ ಕಾಲಚೋದಿತಾಃ ಅದ್ಭುತಾನಿ ಚ ಘೋರಾಣಿ ಚ ದಾರುಣಾನಿ ಚ ಭಾರತ ಅಮಾನುಷಾಣಿ ಕರ್ಮಾಣಿ ದರ್ಶಿತಾನಿ ಮಯಾ ವಿಭೋ ನಿರ್ಭರ್ಸಯಿತ್ವಾ ರಾಜ್ಞಸ್ತಾನ್ ತೃಣೀಕೃತ್ಯ ಸುಯೋಧನಂ ರಾಧೇಯಂ ಭೀಷಯಿತ್ವಾ ಚ ಸೌಬಲಂಚ ಪುನಃ ಪುನಃ. ನಾನು ಬೇಕಾದಷ್ಟು ಹೇಳಿದೆ. ಅಮಾನುಷವಾದ ದಿವ್ಯ ವಿಗ್ರಹವನ್ನ, ನನ್ನ ಅದ್ಭುತವಾಗಿರತಕ್ಕ ವಿರಾಟ್ ರೂಪವನ್ನ, ವಿಶ್ವರೂಪವನ್ನು ತೋರಿಸಿದೆ. ದುರ್ಯೋಧನ ಒಂದು ತೃಣ, ಹುಳ, ಸಾಮಾನ್ಯ ಕ್ಷುದ್ಧ ಜಂತು ಎನ್ನುವುದಾಗಿ ಅವನನ್ನು ಸಿದ್ಧಪಡಿಸಿದೆ. ಏನು ಮಾಡಿದರೂ ಕೂಡ ಅವನಿಗೇನು ವಿವೇಕ ಬರಲಿಲ್ಲ. ಹಾಗಾಗಿ ತಿಷ್ಠೆಯು ಪಾಂಡವಾ ಸರ್ವೇ ಹಿತ್ವಾ ಮಾನಮಧಶ್ಚರಾಹ ಪ್ರಯಚ್ಛಂತು ಚ ತೇ ರಾಜ್ಯಂ ಮನೀಷಾಸ್ತೆ ಭವಂತು ಚ. ನಿನಗೆ ರಾಜ್ಯವನ್ನು ಕೊಡ್ತಾರೋ ಅಂತ ಹೇಳಿ ಕರ್ಣನಿಗೆ ಕರೆದೆಯ, ಕರ್ಣನೂ ಕೇಳಲಿಲ್ಲ. ಏವ ಮುಕ್ತೋಪಿ ದುಷ್ಟಾತ್ಮ ನೈವ ಭಾಗಂ ವ್ಯಮುಂಚತ ದಂಡಂ ಚತುರ್ಥಂ ಪಶ್ಯಾಮಿ ತೇಷು ಪಾಪೇಶು ನಾನ್ಯಥಾ. ಈಗ ಅವರಿಗೆ ಸಾಮ, ದಾನ, ಭೇದ ಈ ಮೂರು ಆಗಿದೆ. ಈಗ ದಂಡ ಮಾತ್ರ ಉಳಿದಿದೆ. ಆ ದಂಡವನ್ನು ಮಾತ್ರ ಮಾಡಿದರೆ ಅವರು ದಾರಿಗೆ ಬಂದಾರು, ಅಥವಾ ನಮ್ಮ ಕೆಲಸ ಸಾಧ್ಯವಾದೀತು. ನತೇ ರಾಜ್ಯಂ ಪ್ರಯಚ್ಛಂತಿ ವಿನಾ ಯುದ್ಧೇನ ಪಾಂಡವ ವಿನಾಶ ಹೇತವ ಸರ್ವೇ ಪ್ರತ್ಯುಪಸ್ಥಿತ ಮೃತ್ಯವಹ. ಮೃತ್ಯು ಅವರಿಗೆ ಸಮೀಪಿಸಿದೆ. ಹಾಗಾಗಿ ಅವರು ಯುದ್ಧವಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಯುದ್ಧಕ್ಕೆ ಅವರು ತಯಾರಾದದ್ದರಿಂದ ಯುದ್ಧವಾಡುವುದೇ ಅನಿವಾರ್ಯ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಕೌರವರ ಆಸ್ಥಾನಕ್ಕೆ ಹೋಗಿ ಅಲ್ಲಿ ನಡೆದ ಘಟನೆಯನ್ನೆಲ್ಲ ಕೇಳಿ ತಾನಿಲ್ಲಿ ಪರಮಾತ್ಮ ಪಾಂಡವರಿಗೆ ಅತ್ಯಂತ ಪ್ರೇಮದಿಂದ, ವಿನಯದಿಂದ ತಾನು ಎಲ್ಲ ರಿಪೋರ್ಟ್ಗಳನ್ನು ಕೂಡ ವರದಿಯನ್ನು ಒಪ್ಪಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ನಮಸ್ತೆ.